ಸೊ ನಮಗೆ ಇದರಲ್ಲಿ ಫುಟ್ ಪೆಕ್ಸ್ ಅಷ್ಟೇ ತುಂಬ ಗ್ರಿಪ್ಪಿ ಆಗಿದೆ. ಸೊ ಆಫ್ ರೋಡ್ ಹೋಗೋದಕ್ಕಂತೂ ಒಳ್ಳೆ ಫುಟ್ ಪೆಕ್ಸ್ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಸೌಂಡ್ ನೋಡೋದಕ್ಕೆ ಈ ಥರ ಇದೆ. ಚೆನ್ನಾಗಿದೆ. ಸೆಕೆಂಡ್ ಗಿಯರಲ್ಲೇ ಸರಿಯಾಗಿ ಇಳೀತದೆ ಗಾಡಿ ಅಂತೂ. ನಮಗೆ ಇನಿಷಿಯಲಲ್ಲಂತೂ ಒಳ್ಳೆ ಟಾರ್ಕ್ ಕೊಟ್ಟಿದ್ದಾರೆ. ಡಿಸ್ಪ್ಲೇನೂ ಅಷ್ಟೇ ತುಂಬ ಬ್ರೈಟಾಗಿ ಚೆನ್ನಾಗಿದೆ. LCD ಡಿಸ್ಪ್ಲೇ. ಸಸ್ಪೆನ್ಷನ್ ನೋಡೋಣ. ಓಕೆ, ಸಸ್ಪೆನ್ಷನ್ ಅಷ್ಟೇ ಆಫ್ ರೋಡಿಗೆ ಹೆಂಗಿರಬೇಕೋ ಆ ಥರ ಚೆನ್ನಾಗಿದೆ. ನಮಗೆ ಪವರ್ ಮಾಡ್ಸ್ ಏನೂ ಕೊಟ್ಟಿಲ್ಲ. ಸ್ವಿಚಬಲ್ ABS ಕೊಟ್ಟಿದ್ದಾರೆ. ಸೊ ಆಫ್ ರೋಡ್ಗೆ ಯೂಸ್ ಆಗಲಿ ಅಂತ. ಸೊ ಸೀಟ್ಸು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ನಮಗೆ ಸ್ಪೋಕ್ ಬದಲು ಅಲಾಯ್ ವೀಲ್ಸು ಕೊಡ್ತಾ ಇದ್ದಾರೆ. ಇವಾಗ 8000 ಜಾಸ್ತಿ ಆಗುತ್ತೆ ನಮಗೆ ಅಲಾಯ್ಸ್ಗೆನೆ. ಟರ್ನಿಂಗ್ ರೇಡಿಯಸ್ಸು ಅಷ್ಟೇ ಚೆನ್ನಾಗಿದೆ. ಸೊ ಬೈ ಬ್ರೆಂಬೋ ಅವ್ರದ್ದೇ ಬರೋದು ಎಲ್ಲ ರಾಯಲ್ ಎನ್ಫೀಲ್ಡಲ್ಲೂ. ಒಳ್ಳೆ ಸ್ಟಾಪಿಂಗ್ ಪವರ್ ಕೊಟ್ಟಿದ್ದಾರೆ. ಸೊ ಹಿಮಾಲಯಗೆ ಅಷ್ಟೊಂದು ಕಾಸು ಖರ್ಚು ಮಾಡೋಕ್ಕಾಗಲ್ಲ ಅಂದರೆ 1 ಲಕ್ಷ ಚೀಪರಲ್ಲೇ ನಮಗೆ ಕ್ರಾಮ್ 440 ಸಿಗುತ್ತೆ.